ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಫ್ರೆಂಚ್ ಫ್ರೈಸ್ ಹೆಂಗೆ ಮಾಡೋದು ಅಂತಂದು ಹೇಳ್ಕೊಡ್ತೀವಿ. ಸೊ ಅದಕ್ಕೂ ಮೊದಲು ಫ್ರೆಂಚ್ ಫ್ರೈಸ್ಗೆ ಏನೇನು ಬೇಕು, ಅದು ಮಾಡೋಕ್ಕೆ ಏನೇನು ವಸ್ತುಗಳು ಬೇಕಂತ ಹೇಳ್ತೀವಿ. ಮೊದಲಿಗೆ ಆಲೂಗಡ್ಡೆ ಬೇಕು, ಆಮೇಲೆ ರೀಫಂಡ್ ಆಯಿಲು, ಗೋಲ್ಡನ್ ಇರ್ಬೋದು, ಇಲ್ಲ ಸನ್ಫ್ಲವರು, ಫ್ರೀಡಮ್ಮು. ಸೊ ಅದು ಯಾವ್ದು ಯೂಸ್ ಮಾಡ್ತೀರೋ ಅದು ಅಪ್ ಟು ಯು. ನಿಮ್ಮಲ್ಲಿ ಏನು ರೆಗ್ಯುಲರ್ ಯೂಸ್ ಮಾಡ್ತಾರೆ ಅದನ್ನು ತೊಗೊಬೋದು ನೀವು. ಆಮೇಲೆ ಸಾಲ್ಟ್ ಬೇಕು ಮತ್ತು ವಾಟ್ರ್ ಬೇಕು. ಸೊ ಮೊದಲಿಗೆ ಮಾಡ್ಬೇಕಂದ್ರೆ ನಾವು ಇವಾಗ ಸದ್ಯಕ್ಕೆ ಒಂದು 1/4 kg ಅಷ್ಟು ಅಂದರೆ 2 ಆಲೂಗಡ್ಡೆ ತೊಗೊಂಡಿದ್ವಿ. ಸ್ವಲ್ಪ ದಪ್ಪ ಇರೋದು, ಸ್ವಲ್ಪ ಉದ್ದಕ್ಕಿರುವಂಥದ್ದು. ಅದನ್ನು ಮೊದಲು ನೀರಲ್ಲಿ ಕ್ಲೀನಾಗಿ ತೊಳೆದ ಮೇಲೆ ಆಮೇಲೆ ಅದೊಂದು ಕಟಿಂಗ್ ಬೋರ್ಡ್ ತೊಗೊತೀವಿ. ಆಮೇಲೆ ಒಂದು ನೈಫು, ಅದನ್ನು ಕ್ಲೀನಾಗಿ ಒಂಥರ ಸ್ಲೈಸ್ ಥರ ಅದನ್ನು ಹಚ್ಕೊತೀವಿ, ಕಟ್ ಮಾಡ್ಕೊತೀವಿ ನೀಟಾಗಿ. ಒಂದು ಅರ್ಧ ಇಂಚು ಸ್ವಲ್ಪ ಅಗಲ, ಆಮೇಲೆ ಒಂದು 2 ಇಂಚು ಉದ್ದ, ಅಂದರೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಅದಕ್ಕೇನಾಗುತ್ತೆ, ಜಾಸ್ತಿ ದಪ್ಪನೂ ಮಾಡ್ಕೋಬಾರ್ದು, ಜಾಸ್ತಿ ತೆಳು ಮಾಡ್ಕೋಬಾರ್ದು. ಸೊ ಅದು ಎಣ್ಣೆಯಲ್ಲಿ ಕರಿಕೆ ಈಸಿ ಆಗುತ್ತೆ ನೋಡಿ. ಈ ಥರ ನೀಟಾಗಿ ಒಂದು ಅರ್ಧ ಇಂಚು ಸಾಕು, ಅಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಅದನ್ನು ಕಟ್ ಮಾಡಿಕೊಂಡು ಒಂದು 2 ಆಲೂಗಡ್ಡೆನ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ನೀರು ಇಟ್ಕೊಂಡು ಅದೆಲ್ಲ ಅದ್ರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಅದನ್ನು. ಆಮೇಲೆ ಏನು ಮಾಡಬೇಕು, ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಇಂಚು ಅರ್ಧ ಇಂಚಲ್ಲ, ಅರ್ಧ ಸ್ಪೂನು ಒಂದು ಸಾಲ್ಟ್ ಹಾಕೋಬೇಕು ಅದರಲ್ಲಿ. ಅಂದರೆ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ. ಅಂದರೆ ತಿನ್ನೋಕ್ಕೆ ನಿಮಗೆ ಅದೆಲ್ಲ ಫುಲ್ಲು ಫ್ಲೇಮ್ ಮಾಡಿ ಎಲ್ಲ ಕರಿತಿಲ್ಲ ಫೈನಲಿಗೆ, ಆವಾಗ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ಸಾಲ್ಟ್ ಚೆನ್ನಾಗಿರ್ತದೆ. ಸೊ ಅದಕ್ಕೆ ಒಂದು ಅರ್ಧ ಸ್ಪೂನ್ ಇಟ್ಕೊಳ್ಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬಾಯ್ಲ್ ಮಾಡಬೇಕು. ಜಾಸ್ತಿ ಇದು ಮಾಡ್ಕೊಂಡು ಕುದಿಯೋಕ್ಕೆ ಬಿಡಬಾರ್ದು, ಮೀಡಿಯಮ್ ಫ್ಲೇಮಿದ್ದು ಸಾಕೋದು. ಅದನ್ನು ಈ ಥರ ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಬೆಚ್ಚಗಿಷ್ಟು ಅದನ್ನು ಕರೆದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು. ಆ ಥರ ಇದು ಮಾಡ್ತೀರಲ್ಲ, ಕರೆದ್ಬಿಟ್ಟು ಅದೇ ಮೀಡಿಯಮ್ ಫ್ಲೇಮಲ್ಲಿ ಒಂದು 2 to 3 ಮಿನಿಟ್ಸ್, ಒಂದು 2 ರಿಂದ 3 ನಿಮಿಷ ಸ್ವಲ್ಪ ಬಿಟ್ಟರೆ ನೋಡಿ, ಅದು ಸ್ವಲ್ಪ ಕಲರ್ ಮಾತ್ರ ಚೇಂಜ್ ಆಗಬೇಕು. ಅದನ್ನೇ ಬಾಯ್ಲ್ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಲೈಟ್ ಗೋಲ್ಡನ್ ಕಲರ್ ಇದ್ದರೆ ಸಾಕು. ಅವಾಗ ಏನು ಮಾಡಬೇಕು, ಅದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಹಾಕ್ಕೊಂಡು ಆಮೇಲೆ ಒಂದು ಚೆನ್ನಾಗಿರೋ ಒಂದು ಕಾಟನ್ ಬಟ್ಟೆ ತೊಗೋಬೇಕು ನಾವು. ಅದೆಲ್ಲ ನೋಡಿ ಈ ಥರ ಒಂದು ಕಾಟನ್ ಬಟ್ಟೆ ತೊಗೋಬೇಕು, ಇಲ್ಲ ಬೇರೆ ಯಾವುದೋ ಚೆನ್ನಾಗಿರೋ ಬಟ್ಟೆ ತೊಗೊಂಡು ಅದನ್ನ ಹಾಕ್ಕೋಬೇಕು. ಇದು ಇವಾಗ ಏನಾಗುತ್ತೆ ಅಂದರೆ, ಅದೆಲ್ಲ ನೀರು ಇರುತ್ತಲ್ಲ, ನೀರೆಲ್ಲ ಅದು ಹಿಂಗ್ಕೊಳ್ಳುತ್ತೆ. ಅದು ಎಲ್ಲ ಪೂರ್ತಿ ನೀರು ಹಿಂಗ್ಕೊಂಡು ಒಂಥರ ಡ್ರೈ ಆಗುತ್ತೆ. ಅದು ಡ್ರೈ ಆಗಿ ಆಮೇಲೆ ಚೆನ್ನಾಗಿ ಒರೆಸ್ಕೊಬೇಕಾದ್ರೆ ಒರೆಸ್ಕೊಂಡಿರುತ್ತೆ. ಇಲ್ಲಾಂದರೆ ಬಟ್ಟೆ ಹಾಗೆ ಬಿಡಬೇಕು ಒಂದು ಅರ್ಧ ಗಂಟೆ, ಹಿಂಗೆ ಪೂರ್ತಿ ಅದು ಚೆಕ್ ಮಾಡಬೇಕು. ಅದು ನೀರೆಲ್ಲ ಹಿಂಗೆ ಅಂತ ಚೆಕ್ ಮಾಡಿ ಇಲ್ಲ ಒರೆಸ್ಬಿಟ್ಟು ಅದನ್ನು ಫ್ರಿಜ್ ಇಡಬೇಕು. ಆಮೇಲೆ ಆ್ಯಕ್ಚುಲಿ ಈ ಕಾಟನ್ ಬಟ್ಟೆನ ಹಂಗೆ ನೋಡ್ಬೋದು, ಇಲ್ಲ ಫೋಲ್ಡ್ ಮಾಡಿ, ಇಲ್ಲ ಹಿಂಗೆ ಒಟ್ಟಲ್ಲಿ ಇದಾಗಬೇಕು. ನೀರಿನ ಅಂಶ ಅದರಲ್ಲಿ ಹೋಗ್ಬೇಕು. ಅದರಲ್ಲಿ ಪೂರ್ತಿ ಆದರೆ ಅದು ಡ್ರೈ ಆಗೋ ಥರ ನೋಡಿ ಚೆಕ್ ಮಾಡಬೇಕು. ಅದು ಒಂದು ಅರ್ಧ ಗಂಟೆ ಎಲ್ಲ 1 hour ಬಿಟ್ಟು ನೋಡ್ಬೇಕು. ಅದು ಪೂರ್ತಿ ನೋಡಿ ಡ್ರೈ ಆಗಬೇಕು, ಕೈಯಲ್ಲಿ ನೀರಿನ ಅಂಶ ಏನಿರಬಾರ್ದು. ಸೊ ಆ ಥರ ನೋಡ್ಕೋಬೇಕು ನಾವು. ಸೊ ಆಮೇಲೆ ಅದೆಲ್ಲ ಡ್ರೈ ಆದಮೇಲೆ ಆಯಿಲ್ ಇವಾಗ ನೋಡಿ ಒಂದು 2 to 3 ಮಿನಿಟ್ಸ್ ಬಿಡಬೇಕದು. ಆಯಿಲು ಚೆನ್ನಾಗಿ ಬಾಯ್ಲಾಗಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಲೈಟ್ ಕಲರ್ ಥರ ಬರಬೇಕು. ಒಂದು ನೋಡಿ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗ್ಬೋದು. ಜಾಸ್ತಿ ಫುಲ್ಲು ಹೈ ಫ್ಲೇಮ್ ಬಿಡಬಾರ್ದು, ಅದು ಕೆಟ್ಟೋಗುತ್ತೆ. ಸೊ ಅದಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಲೈಟ್ ಕಲರ್ ಬರೋ ಗಂಟ ಬಿಡಬೇಕು. ಒಂದು ಆಯಿಲ್ ಒಂದು 2 to 3 ಮಿನಿಟ್ಸ್ ಬಿಡಬೇಕು. ನೋಡಿ ಕಲರ್ ಗೊತ್ತಾಗುತ್ತೆ. ಸೊ ಅವಾಗ ನಾವು ಏನು ಮಾಡಬೇಕು, ಅದನ್ನ ಅಬ್ಸರ್ವ್ ಮಾಡ್ಬೇಕು. ಹಿಂಗೆ ನೋಡಿ ಲೈಟ್ ಕಲರ್ ಬರೋ ಗಂಟ ಜಸ್ಟ್ ಒಂದು ಫಸ್ಟ್ ಫ್ರೈ ಇಲ್ಲ ಇದು. ಸೊ ಅದಕ್ಕೆ ನಾವು ನೋಡಿ ಹಿಂಗೆ ಬಿಡಬೇಕು. ಹಿಂಗೆ ಲೈಟ್ ಕಲರ್ ಬರೋ ಗಂಟ ಅಬ್ಸರ್ವ್ ಮಾಡಿ ತೆಗಿಬೇಕು. ಅದನ್ನು ತೆಗೆದುಬಿಟ್ಟು ಆಲೂಗಡ್ಡೆ ನೋಡಿ ಲೈಟಾಗಿ ಬರಬೇಕು, ಲೈಟ್ ಗೋಲ್ಡನ್ ಥರ ಬರಬೇಕು ಮೀಡಿಯಮ್ ಫ್ಲೇಮಲ್ಲಿ. ಅದು ಅಬ್ಸರ್ವ್ ಮಾಡಬೇಕು, ಗೊತ್ತಾಗುತ್ತೆ ನೋಡಿ. ಒಂದು 2 to 3 ಮಿನಿಟ್ಸ್ ಬಿಡಬೇಕು ಎಣ್ಣೆಯಲ್ಲಿ. ಆವಾಗ ಕಲರ್ ಚೇಂಜ್ ಆಗುತ್ತೆ, ಆಲೂಗಡ್ಡೆ ಕಲರ್. ಅದು ಕಲರ್ ಚೇಂಜ್ ಆಗಂಟ ನಾವು ಕರಿಬೇಕು ಸ್ವಲ್ಪ. ಆಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಹಿಂಗೆ ತೊಗೊಂಡೋಗಿ ಪಾತ್ರೆಯಲ್ಲಿ ಇಲ್ಲ ಒಂದು ಬಟ್ಟೆಯಲ್ಲಿ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡಬೇಕು. 1 hour ಇಲ್ಲ ಒಂದು ಯಾವಾಗ ಇಷ್ಟ ಆಗುತ್ತೋ ಯಾವಾಗ ತಿನ್ಬೇಕು ಅನ್ಸುತ್ತಲ್ಲ ಅವಾಗ ತೊಗೊಂಡು ಅದನ್ನು ಫೈನಲ್ ಫ್ರೈ ಮಾಡಬೇಕು. ಸೊ ಇವಾಗ ಜಾಸ್ತಿ ಬಾಯ್ಲ್ ಮಾಡ್ಬೋದು. ಇವಾಗ ಒಂದು 2 to 3 ಮಿನಿಟ್ಸ್ ಸಾಕು, ಅಷ್ಟು ಕರ್ಕೊಂಡು ಸಾಕು ಸದ್ಯಕ್ಕೆ ಇವಾಗ. ಸೊ ಕಲರ್ ಅಬ್ಸರ್ವ್ ಮಾಡಬೇಕು, ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್
ಬರೋಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಿರ್ಬೇಕು. ಅದು ಬಂದಮೇಲೆ ಅದು ಒಂದು ಪಾತ್ರೆಗೆ ಹಾಕ್ಕೋಬೇಕು ನಾವು. ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಫ್ರಿಜ್ಜಿಗೆ ಇಡಬೇಕು. ಸೊ ದೆನ್ ಅದು ಇದಕ್ಕೆ ಹೋಗುತ್ತೆ ಫೈನಲ್ ಫ್ರೈ. ಅವಾಗ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಕರಿತಾ ನೋಡಿ, ಅಬ್ಸರ್ವ್ ಮಾಡ್ತಾ ಇರ್ಬೇಕು ನಾವು, ಅದು ಗೊತ್ತಾಗುತ್ತೆ. ಸೊ ಅದು ಸ್ವಲ್ಪ ಲೈಟ್ ಕಲರ್ ಬಂದ ತಕ್ಷಣ ಗೋಲ್ಡನ್ ಕಲರು ಒಂದು ತೆಗಿಬಿಟ್ಟು ಎಲ್ಲ ನೀವು ಎಷ್ಟಿರ್ತೋ ಅಷ್ಟೆಲ್ಲ ಅದೆಲ್ಲ ಪಾತ್ರೆ ಹಾಕೊಂಡ್ಬಿಡ್ಬೇಕು ನೀವು. ಆಮೇಲೆ ತೆಗೆದ್ಬಿಟ್ಟು ಫ್ರಿಜ್ ಇಡುತ್ತೆ ನಾವು. ಸೊ ಆವಾಗ ಫೈನಲ್ ಬರ್ತದೆ. ಫೈನಲ್ ಫ್ರೈಗೆ ತಿನ್ನೋಕ್ಕೆ ಈಜಿ ಇರುತ್ತೆ, ಕ್ರಿಸ್ಪಿ ಥರ ಇದು ಬರ್ತಾವಾಗ. ಸೊ ಇವಾಗ ನೋಡಿ ಬಂತು. ನಾವು ಫಸ್ಟ್ ಫ್ರೈ ಆದಮೇಲೆ ನಾವು 1 hour ಇಟ್ಟಿದ್ವಿ ಫ್ರಿಜ್ಜಲ್ಲಿ. ಇವಾಗ ತೆಗೆದ್ಬಿಟ್ಟು ನಾವು ಇವಾಗ ತಿನ್ಬೇಕು. ಇವಾಗ ಅದಕ್ಕೆ ನೋಡಿ ಫ್ರಿಜ್ಜಿಂದ ತೆಗೆದ್ಬಿಟ್ಟು ಮಾಡ್ತಾಯಿದ್ವಿ. ಫುಲ್ಲು ಗೋಲ್ಡನ್ ಕಲರ್ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ನೀವು. ಹೈ ಫ್ಲೇಮ್ ಇಟ್ಕೊಂಡು ಈ ಥರ ಕರಿಬೇಕು. ಫುಲ್ ಗೋಲ್ಡನ್ ಕಲರ್ ಬರಬೇಕು. ಅಂದರೆ ಒಳ್ಳೆ ಸಾಫ್ಟಾಗಿ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಮನೇಲಿ ಮಾಡೋದ್ರಿಂದ ಇದು ಹೆಲ್ದಿ ಕೂಡ. ಸೊ ಹೊರಗಡೆ ಹೋದರೆ ಅವು ಯಾವಾಗ ಇಟ್ಟಿರ್ತಾರೋ ಏನೋ ಗೊತ್ತಿರಲ್ಲ. ಸೊ ಅದಕ್ಕೆ ನೀವು ಇವತ್ತು ತುಂಬ ಇಷ್ಟ. ಇದನ್ನು ಯು ಕ್ಯಾನ್ ಯೂಸ್ ಫಾರ್ ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಕೂಡ ಇದನ್ನು ತಿನ್ಬೋದು. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಸೊ ಫೈನಲಿ ಫ್ರೆಂಚ್ ಫ್ರೈಸ್ ಇಸ್ ರೆಡಿ.